ಸಿನಿಮಾ ಶೂಟಿಂಗು ಸಿನಿಮಾ ಪ್ರಚಾರದ ಬ್ಯುಸಿಯ ನಡುವೆಯೂ ಕೂಡ ಇವತ್ತು ಸ್ಯಾಂಡಲ್ವುಡ್ನ ಸಿನಿಮಂದಿ ಕೂಡ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ತಮ್ಮ ಮತವನ್ನ ಚಲಾಯಿಸುವ ಮೂಲಕ ಬದ್ಧತೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಸಿನಿತಾರೆಯರಿಂದ ಬಿರುಸಿನ ಮತದಾನ, ಹಕ್ಕು ಚಲಾಯಿಸಿ ಹೆಮ್ಮೆಯಿಂದ ಬೀಗಿದ ಸಿನಿತಾರೆಯರು. ಮತದಾನ ಪ್ರತಿ ಮತದಾರರ ಹಕ್ಕು. ಈ ಹಕ್ಕನ್ನ ಚಲಾಯಿಸುವುದರಲ್ಲಿ ಕನ್ನಡ ಸಿನಿಮಾ ತಾರೆಯರು ಹಿಂದೆ ಬಿದ್ದಿಲ್ಲ. ಖ್ಯಾತ ನಟ ನಟಿಯರು ತಮಗೆ ನಿಗದಿಯಾಗಿದ್ದ ಮತಗಟ್ಟೆಗೆ ಧಾವಿಸಿ ಹಕ್ಕನ್ನ ಚಲಾಯಿಸಿ ಹೆಮ್ಮೆ ಪಟ್ರು. ಬೆಂಗಳೂರಿನ ವಾಸಿಗಳಾಗಿದ್ರೂ ಕೂಡ ಚಿತ್ರೀಕರಣದ ನಿಮಿತ್ತ ಬೇರೆ ಬೇರೆ ಪ್ರದೇಶಗಳಲ್ಲಿ ಶೂಟಿಂಗ್ನಲ್ಲಿ ಬ್ಯುಸಿ ಇರುವ ತಾರೆಗಳು ಈ ದಿನ ಎಲ್ಲಾ ಕೆಲಸವನ್ನ ಬದಿಗೊತ್ತಿ ವೋಟ್ ಮಾಡಿದ್ರು. ನಟ ದರ್ಶನ್ RR ನಗರದ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ್ರು. ಈ ಭಾಗದಲ್ಲಿ ನಟಿ ರಚಿತಾ ರಾಮ್, ಅಮೂಲ್ಯ ಸೇರಿ ಹಲವು ನಟ ನಟಿಯರು ಕೂಡ ಮತವನ್ನ ಚಲಾಯಿಸಿದ್ದಾರೆ. ನಮಗೆ ಅಧಿಕಾರ ಇದೆ, ನಾವು ಬಂದು ವೋಟ್ ಮಾಡಿದ್ರೆ ತಾನೇ. ಸಮಸ್ಯೆ ಅಂತ ಬಂದಾಗ ನಮಗೆ ಒಂದು ವಾಯ್ಸ್ ಅಂತ ಮುಂದೆ ನಿಂತು ಮಾತಾಡಬಹುದು. ವೇಟಿಂಗ್ ಫಾರ್ ದ ವಂಡರ್ಫುಲ್ ಲೀಡರ್ ಟು ಕಮ್ ಅಂಡ್ ಯೆಸ್ ಐ ಆಮ್ ವೆರಿ ಎಕ್ಸೈಟೆಡ್. ಬೆಳ್ಳಂಬೆಳಗ್ಗೆ ನಟ ರಾಜ್ಕುಮಾರ್ ಕುಟುಂಬದ ಸದಸ್ಯರು ಹಕ್ಕನ್ನ ಚಲಾಯಿಸಿದ್ರು. ಅಶ್ವಿನಿ ಪುನೀತ್ ರಾಜ್ಕುಮಾರ್, ನಟ ರಾಘವೇಂದ್ರ ರಾಜ್ಕುಮಾರ್, ಪತ್ನಿ ಮಂಗಳಾ ಹಾಗೂ ಪುತ್ರರಾದ ಯುವರಾಜ್ ಕುಮಾರ್, ವಿನಯ್ ರಾಜ್ಕುಮಾರ್ ಸಮೇತರಾಗಿ ಬಂದು ಮತವನ್ನ ಚಲಾಯಿಸಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಪ್ರಚಾರದಲ್ಲಿದ್ದ ಹಿರಿಯ ನಟ ಶಿವರಾಜ್ ಕುಮಾರ್ ಪತ್ನಿಯ ಜೊತೆಗೆ ಬೆಂಗಳೂರಿಗೆ ಆಗಮಿಸಿ ರಾಜನಹಳ್ಳಿಯಲ್ಲಿ ಮತವನ್ನ ಹಾಕಿದ್ದಾರೆ. ವೋಟಿಂಗ್ ಚಾನ್ಸ್ ಸಿಗುತ್ತೆ, ತುಂಬಾ ಆನರ್. ನಮ್ಮ ಹಕ್ಕು. ನಾವು ವೋಟ್ ಮಾಡಿದಾಗ ನಮಗೆ ರೈಟ್ಸ್ ಇರುತ್ತೆ ಟು ಆಸ್ಕ್ ವೆನ್ ದ ವರ್ಕ್ ಇಸ್ ನಾಟ್ ಡನ್ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಅಂಡ್ ಆಸ್ಕ್. ನಾನು ವೋಟ್ ಮಾಡಿದ್ದೀನಿ, ನೀವು ಎಲ್ಲರೂ ವೋಟ್ ಮಾಡಿ. ಪ್ರತಿ ಒಂದು ವೋಟ್ ಕೌಂಟ್ ಆಗುತ್ತೆ. ಕೆಲಸದ ಒತ್ತಡ ಎಷ್ಟೇ ಇದ್ರೂ ಕೂಡ ಯಶ್ ಮಾತ್ರ ವೋಟ್ ಹಾಕೋದನ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹೊಸಕೆರಳ್ಳಿಯಲ್ಲಿ ತಮ್ಮ ಹೆಸರಿದ್ದ ಮತಗಟ್ಟೆಗೆ ಆಗಮಿಸಿ ವೋಟ್ ಅನ್ನ ಮಾಡಿದ್ರು. ನಟಿ ರಾಧಿಕಾ ಪಂಡಿತ್ ಕೂಡ ತಂದೆ ತಾಯಿಯ ಜೊತೆಗೆ ತವರು ಮನೆ ಗಾಯತ್ರಿ ನಗರದ ಸಮೀಪದ ಮತಗಟ್ಟೆಗೆ ಆಗಮಿಸಿ ಮತವನ್ನ ಚಲಾಯಿಸಿದ್ರು. ನಾವೆಲ್ಲರೂ ವೋಟ್ ಮಾಡಲೇಬೇಕು, ಅದು ನಮ್ಮ ಹಕ್ಕು. ನಾವೆಲ್ಲರೂ ವೋಟ್ ಮಾಡಲೇಬೇಕು. ಎಲ್ಲರ ಅಭಿಪ್ರಾಯಕ್ಕೂ ಪ್ರಜಾಪ್ರಭುತ್ವದಲ್ಲಿ ಬೆಲೆ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಜನ ಮಾತ್ರ ಮಾಡಿರ್ತಾರೆ, ಮಿಕ್ಕಿದವ್ರ ಅಭಿಪ್ರಾಯ ಏನಿರುತ್ತೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಸೊ ಎಲ್ಲರೂ ಮಾಡಿದಷ್ಟು ಒಳ್ಳೆಯದು. ಸುದೀಪ್ ನಿನ್ನೆಯವರೆಗೂ ಕೂಡ ಹೈದರಾಬಾದ್ನಲ್ಲಿ ಸಿನಿಮಾ ಚಿತ್ರೀಕರಣದ ಒತ್ತಡದಲ್ಲಿದ್ರು ಇವತ್ತು ನಿವಾಸಕ್ಕಾಗಮಿಸಿ JP ನಗರದ ಪುಟ್ಟೇನಹಳ್ಳಿಯಲ್ಲಿ ಮತವನ್ನ ಹಾಕಿದ್ದಾರೆ. ಮತ ಹಾಕದವರನ್ನ ಎಚ್ಚರಿಸಿದ್ದಾರೆ. ತಲೆ ಇರೋರು, ಬುದ್ಧಿ ಇರೋರು, ದೇಶದಲ್ಲಿ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು ಎಲ್ಲರೂ ಮುಂದೆ ವೋಟ್ ಹಾಕ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೋದು. ಸೊ ನಾನು ಹೇಳೋದು, ಮಾಡಕ್ ಆಗದೆ ಇರೋರಿಗೆ ನಾವು ರಿಕ್ವೆಸ್ಟ್ ಮಾಡಿ ಇಷ್ಟು ವರ್ಷದಿಂದ ಎಲ್ಲರೂ ಅದೇ ತಾನೇ ಮಾಡ್ತಾರೆ. ಯಾರು ಬರ್ತಾ ಇಲ್ವೋ ವೋಟ್ ಹಾಕಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯಾರು ಬರ್ತಾ ಇದಾರೋ ಅವ್ರ ಬಗ್ಗೆ ಗಮನ ಕೊಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಪರ್ಸೆಂಟೇಜ್ ಆಗದೇ ಇರೋ ಕಾರಣಕ್ಕೆ ಬೇಸರಗೊಂಡಿದ್ದಾರೆ ಹಿರಿಯ ನಟ ಅನಂತ್ ನಾಗ್. ಬೆಂಗಳೂರಿನ ಅಶ್ವಥ್ ನಗರದಲ್ಲಿ ಕುಟುಂಬ ಸಮೇತರಾಗಿ ಮತ ಚಲಾಯಿಸಿದ ಹಿರಿಯ ನಟ ನಿರಂತರ ಮತ ಹಾಕದವರನ್ನ ಪಟ್ಟಿಯಿಂದಲೇ ಕೈಬಿಡಬೇಕು ಅಂತ ಹೇಳಿ ಸಂದೇಶ ಕೊಟ್ಟರು. ಬೆಂಗಳೂರು ಅಲ್ಲದೆ ಉಡುಪಿ ಮೂಲದ ರಕ್ಷಿತ್ ಶೆಟ್ಟಿ ತಮ್ಮ ಊರಿನಲ್ಲಿ ಮತವನ್ನ ಚಲಾಯಿಸಿದ್ರು. ಇನ್ನು ಹಾಸನದ ಅರಸೀಕೆರೆಯಲ್ಲಿ ಢಾಲಿ ಧನಂಜಯ್ ಮತವನ್ನ ಹಾಕಿದ್ದಾರೆ. ವೋಟಿಂಗ್ ಇಲ್ಲಿಗೆ ಬರ್ತೀನಿ, ಯಾಕಂದ್ರೆ ಅದೊಂದು ಒಂಥರ ಜವಾಬ್ದಾರಿ ತರ. ವೋಟ್ಗೋಸ್ಕರ ಬೆಂಗಳೂರಿಂದ ಇಲ್ಲಿಗೆ ಬರೋದಿದೆಯಲ್ಲ ಪ್ರತಿ ಸಲ, ನನಗೂ ಒಂದು ದೇಶದ ಬಗ್ಗೆ ಒಂದೇನೋ ಜವಾಬ್ದಾರಿ ಇದೆ ಅನ್ನೋದು ಒಂದು ನನಗೂ ನೆನಪು ಮಾಡಿಸುತ್ತೆ. ನಾನು ಬರೋದು ನೋಡಿ ಇನ್ನೊಂದು 4 ಜನರಿಗೂ ಅದು ಇನ್ಸ್ಪೈರ್ ಆಗಬಹುದು ಅನ್ನೋದೊಂದು ನನ್ನ ನಂಬಿಕೆ. ಉಪೇಂದ್ರ, ದುನಿಯಾ ವಿಜಯ್, ಶ್ರೀಮುರಳಿ, ಜಗ್ಗೇಶ್, ರಮೇಶ್ ಅರವಿಂದ್, ರವಿಚಂದ್ರನ್ ಸೇರಿ ಖ್ಯಾತ ನಟರು ಕುಟುಂಬ ಸಮೇತರಾಗಿ ಆಗಮಿಸಿ ಮತವನ್ನ ಚಲಾಯಿಸಿದ್ರು. ನಟಿಯರಾದ ನಿಶ್ವಿಕಾ ನಾಯ್ಡು ಜೊತೆಗೆ ನಿರ್ದೇಶಕ ಜೋಕಿ ಪ್ರೇಮ್, ಅವರ ಪತ್ನಿ ರಕ್ಷಿತಾ, ನೆನಪಿರಲಿ ಪ್ರೇಮ್, ಶರಣ್, ಹರ್ಷಿಕಾ ಪುಣಚ, ಸಪ್ತಮಿ ಗೌಡ ಇನ್ನೂ ಹಲವರು ತಮ್ಮ ತಮ್ಮ ಹಕ್ಕನ್ನ ಚಲಾಯಿಸುವುದರಲ್ಲಿ ಯಶಸ್ವಿಯಾದರು. ಒಟ್ನಲ್ಲಿ ಈ ಬಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತಜಾಗೃತಿ ಮೂಡಿಸಿದ ಸಿನಿಮಾ ತಾರೆಯರು ಅಷ್ಟೇ ಹುರುಪಿನಿಂದ ಮತದಾನ ಮಾಡಿದ್ದು ಗಮನ ಸೆಳೆಯಿತು. ಭಾರತಿ ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.